ಅನಾಮಿಕಾ ಪ್ರಸಾದ್ ಅವರ ಮನೆ ಮುಂದೆ ನಿಂತಿರುತ್ತಾಳೆ. ನಮಸ್ಕಾರ ರೀ, ನಾನು ನಿಮ್ಮ ಅನಾಮಿಕಾ. ನನಗೆ ಗೊತ್ತು ನಿಮಗೆ ನನ್ನ ಹೆಸರು ಸುಪರಿಚಿತ ಅಂತ. ನಿಮ್ಮ ಜೊತೆ ಈ ದಿನ ಕೆಲವು ವಿಷಯ ಹೇಳಬೇಕು ಅಂತ ಇದೆ. ಇಷ್ಟು ಕಾಲ ನನ್ನ ಹಿಂದೆ ಇದ್ದು ನನ್ನನ್ನು ನೀವು ಮುಂದಕ್ಕೆ ನಡೆಸಿದ್ದೀರಾ. ನನ್ನನ್ನು ಯಾರಾದ್ರೂ ಏನಾದ್ರು ಅಂದ್ರೆ ನನಗಿಂತ ಹೆಚ್ಚಾಗಿ ನೀವೇ ದುಃಖ ಪಟ್ಟಿದ್ದೀರಾ. ನಾನು ದುಃಖ ಪಟ್ಟರೆ ನೀವು ಕಣ್ಣಿನಲ್ಲಿ ನೀರು ತರಿಸ್ಕೊಂಡಿದ್ದೀರಾ. ನನ್ನನ್ನು ಇಷ್ಟೆಲ್ಲ ಆಧರಿಸುವ ನಿಮ್ಮ ಜೊತೆ ನನ್ನ ಜೀವನದಲ್ಲಿ ನಡೆದ ಒಂದು ವಿಷಯವನ್ನು ಹಂಚ್ಕೊಳ್ತಾ ಇದ್ದೀನಿ. ಅದು ಒಂದು ಸುಡುತ್ತಿರುವ ಬೇಸಿಗೆಯ ಮಧ್ಯಾಹ್ನ. ಮನೆಯಲ್ಲಿ ಫ್ಯಾನ್ ತಿರುಗ್ತಾ ಇದ್ರು ಸರಿ, ಬಿಸಿಯ ಗಾಳಿ ಕಡಿಮೆ ಆಗ್ತಾ ಇರ್ಲಿಲ್ಲ. ಅತ್ತೆಯವರು ಹಾಲ್ನಲ್ಲಿ ಸೋಫಾದಲ್ಲಿ ದಿಗಿಲಿನಿಂದ ಕೂತಿರುತ್ತಾರೆ. ಆಕೆಯ ಮುಖ ನೋಡಿದರೆ ಅರ್ಥವಾಗಿ ಹೋಯ್ತು, ಏನೋ ದೊಡ್ಡ ಕೋರಿಕೆ ಆಕೆಯ ಮನಸ್ಸಿನಲ್ಲಿ ಮಿಕ್ಕಿದೆ ಅಂತ. ಆಗ ನಾನು ನಮ್ಮ ಅತ್ತೆಯವರ ಹತ್ರಕ್ಕೆ ಹೋಗಿ, ಏನತ್ತೆ ಮಧ್ಯಾಹ್ನ ನಿದ್ದೆ ಮಾಡದೆ ಹಾಗೆ ಕೂತಿದ್ದೀರಾ, ಏನಾದ್ರೂ ಬೇಕಿತ್ತಾ? ಇಲ್ಲ ಮಜ್ಜಿಗೆ ಏನಾದ್ರೂ ತಗೊಂಬರ್ಲಾ? ಅನಾಮಿಕಾ, ಈ ಮಧ್ಯ ಅಡಿಗೆ ಮನೆಯಲ್ಲಿ ಎಲ್ಲ ಹೊಸ ರೀತಿಯ ಅಡಿಗೆನೆ ಆಗೋಯ್ತು ತಾಯಿ. ಆ ಪ್ಯಾಕೆಟ್ ಮಸಾಲೆಗಳು, ಆ ಪಿಜ್ಜಾಗಳು, ಆ ಬರ್ಗರ್ಗಳು ತಿಂದು ನನ್ನ ನಾಲಿಗೆ ರುಚಿ ಹತ್ತುತ್ತಾ ಇಲ್ಲ. ಯಾಕೋ ಈ ದಿನ ನಮ್ಮ ಊರಿನಲ್ಲಿ ನಾವು ತಿನ್ನುವ ಆ ಹಳೆಯ ಕಾಲದ ನಾಟಿ ಕೋಳಿ ಚಿಕನ್ ಬಿರಿಯಾನಿ ರುಚಿ ನೆನಪಿಗೆ ಬರ್ತಾ ಇದೆ. ಆ ಮಸಾಲೆಯ ಘಾಟು, ಆ ವಾಸನೆ, ಅಬ್ಬೋ ಅದು ತಿಂದ್ರೆ ಬರುವ ಆ ಕಿಕ್ಕೇ ಬೇರೆಮ್ಮ. ಆ ಮಾತನ್ನು ಕೇಳಿದ ಅವನಿ ನಮ್ಮ ಮಧ್ಯದಲ್ಲಿ ತೂರ್ಕೊಂಡು, ಅತ್ತೆ ನೀವು ನಿಜಕ್ಕೂ ಟೆನ್ಷನ್ ಮಾಡ್ಕೋಬಿಡಿ. ಈಗ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವೈರಲ್ ದಮ್ ಬಿರಿಯಾನಿ ರೆಸಿಪಿ ನೋಡಿದ್ದೀನಿ. ಅದರಲ್ಲಿ ಚೀಸ್ ಬಟರ್ ಹಾಕಿ ವಿಚಿತ್ರವಾಗಿ ಮಾಡ್ತಾ ಇದ್ದಾರೆ. ನಾನು ಈ ದಿನ ಅದನ್ನೇ ನಿಮಗೆ ಮಾಡಿಕೊಡ್ತೀನಿ. ನೀವು ನನ್ನ ಅಡಿಗೆ ತಿಂದ್ರೆ ಆ ಹಳೆ ರುಚಿಯಲ್ಲಿ ನಾಟಿಕೋಳಿ ಅಡಿಗೆ ಎಲ್ಲ ಮರ್ತು ಹೋಗ್ತೀರಾ. ಅವನಿ, ಅತ್ತೆಯವರು ಕೇಳಿದ್ದು ಹಳೆ ಪದ್ಧತಿಯ ಬಿರಿಯಾನಿ ಅಲ್ವಾ? ನೀನು ಮಾಡುವ ಆ ಚೀಸ್ ಪ್ರಯೋಗಗಳು ಆಕೆಗೆ ಹಿಡ್ಸುತ್ತಾ? ಅತ್ತೆಯವರು ಆರೋಗ್ಯಕ್ಕೆ ಪ್ರಾಧಾನ್ಯತೆ ಕೊಡ್ತಾರೆ ಅಂತ ನಿಂಗೆ ಗೊತ್ತಲ್ಲ? ಅಕ್ಕ, ನೀನ್ ಯಾವಾಗ್ಲೂ ನನ್ನನ್ನು ತಪ್ಪಾಗಿ ಹೇಳ್ತಾ ಇರ್ತೀಯ ನೋಡು. ಈ ದಿನ ಬಿರಿಯಾನಿ ಜೊತೆ ಅತ್ತೆಯವರನ್ನು ಫಿದಾ ಮಾಡಿಸ್ತೀನಿ. ಸುರೇಶ್, ಅರುಣ್, ಈಗಲೇ ಹೋಗಿ 6 kg ಚಿಕನ್ ತಗೊಂಬನ್ನಿ. ಅಂಜಲಿ, ನೀನ್ ಇಲ್ಲಿ ಬಾ, ನನಗೆ ಹೆಲ್ಪ್ ಮಾಡುವಂತೆ. ನಾನ್ ರೆಡಿ ಅಕ್ಕ. ನೀನು ಬಿರಿಯಾನಿ ಮಾಡುವಾಗ ನಾನು ಅದೆಲ್ಲರತ್ರ ವಿಡಿಯೋ ತೆಗಿತೀನಿ. ಅದಕ್ಕೆ ಒಳ್ಳೆಯ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೊಟ್ರೆ ಸಖತ್ತಾಗಿರುತ್ತೆ. ಅವನಿ ಉತ್ಸಾಹ ನೋಡಿ ನಾನು ಮೌನವಾಗಿದ್ದು ಬಿಟ್ಟೆ. ಅಡುಗೆ ಮನೆಯಲ್ಲಿ ಬಿರಿಯಾನಿ ಕೆಲಸ ಶುರುವಾಗಿ ಹೋಯ್ತು. ಅವನಿ ಗ್ಲಾಸು, ಸ್ಪೂನುಗಳು ಎಲ್ಲ ಅಳತೆಯಲ್ಲಿ ಹಿಡ್ಕೊಂಡು ಯೂಟ್ಯೂಬ್ ನೋಡುತ್ತಾ ಅಡುಗೆ ಶುರು ಮಾಡಿದ್ದಾಳೆ. ಅಂಜಲಿ ಏನೋ ಅದನ್ನ ವಿಡಿಯೋ ತೆಗೆಯುತ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಇಡಬೇಕು ಅಂತ ರೆಡಿಯಾಗಿ ಹೋಗಿದ್ದಾಳೆ. ಆದರೆ ಆ ಬಿರಿಯಾನಿ ತಯಾರು ಮಾಡ್ತಾ ಇದ್ರೆ ನನ್ಗೇನೋ ತಪ್ಪು ಅನಿಸ್ತಾ ಇತ್ತು. ಅನಾಮಿಕಾ, ಏನಿದು ವಾಸನೆ ಹೀಗೆ ಬರ್ತಾ ಇದೆ? ಪಕ್ಕದ ಮನೆ ಅತ್ತೆ ಸೆಂಟ್ ಹೊಡ್ಕೊಳ್ಳೋ ಹಾಗಿದೆ ಹೊರತು ಬಿರಿಯಾನಿ ವಾಸನೆ ಬಿರಿಯಾನಿ ವಾಸನೆ ಇದ್ದ ಹಾಗಿಲ್ಲ. ಏನು ಅಂದ್ರೆ ನೀವು ಸೈಲೆಂಟ್ ಆಗಿದ್ದು ಬಿಡಿ. ಅವನೇನೋ ಹೊಸ ಪ್ರಯೋಗ ಮಾಡ್ತಾ ಇದ್ದಾಳೆ, ನೋಡೋಣ ಏನಾಗುತ್ತೋ. ಇನ್ನು 2 ಗಂಟೆಯ ನಂತರ ಡೈನಿಂಗ್ ಟೇಬಲ್ ಮೇಲೆ ಬಿರಿಯಾನಿ ಬಡಿಸುತ್ತಾರೆ. ಬಣ್ಣ ನೋಡೋದಕ್ಕೆ ಚೆನ್ನಾಗಿ ಇದೆ ಹೊರತು ವಾಸನೆ ಮಾತ್ರ ಏನೋ ವಿಚಿತ್ರವಾಗಿ ಬರ್ತಾ ಇತ್ತು. ಅಬ್ಬೋ, ಬಣ್ಣ ಸಖತ್ತಾಗಿದೆ ಅವನಿ, ಬಡಿಸು ನೋಡೋಣ. ಅತ್ತೆಯವರು ಮೊದಲು ತುತ್ತು ತಿಂತಾರೆ. ಆಕೆ ಮುಖದಲ್ಲಿ ಅಸಹನೆ ಸ್ಪಷ್ಟವಾಗಿ ಕಾಣಿಸ್ತಾ ಇರುತ್ತೆ. ಆಕೆ ಒಂದು ತುತ್ತು ಕೂಡ ನುಂಗಲಾರ್ದೆ ಹೋಗ್ತಾಳೆ. ಏನೇ ಅವನಿ ಇದು? ನಾನು ಬಿರಿಯಾನಿ ಬೇಕು ಅಂತ ಹೇಳ್ದೆ ಹೊರತು ನೀನ್ ಮಾಡಿದ್ದೇನೋ ಮಲ್ಲಿಗೆ ಹೂವಿನ ಪಾನಕದಲ್ಲಿ ಅನ್ನ ಕಲಸಿದ ಹಾಗಿದೆ. ಈ ಮಸಾಲೆ ಏನೋ ಘಾಟ್ ಇಲ್ಲದ ಸ್ವೀಟ್ ಆಗಿದೆ. ನಿಜಕ್ಕೂ ಚೂರೇನೆ ರುಚಿ ಇಲ್ಲ, ಪಚಿ ಇಲ್ಲ. ಇದು ಬಿರಿಯಾನಿನಾ ಇಲ್ಲ ಸ್ವೀಟ್ ಪೊಂಗಲ? ಅತ್ತೆ, ಇದು ಈಗ ಟ್ರೆಂಡಿಂಗ್ ರೆಸಿಪಿ ಅತ್ತೆ. ಈ ರೆಸಿಪಿಗೆ 5 ಲಕ್ಷ ಜನ ಲೈಕ್ ಕೂಡ ಹೊಡೆದಿದ್ದಾರೆ. ಅದರಲ್ಲಿ ಹಾಕಿದ ರೋಸ್ ವಾಟರ್ ಹೆಲ್ದಿ ಅಂತ ಕೂಡ ಹೇಳಿದ್ದಾರೆ. ಇದನ್ನು ತಿನ್ನೋದು ನನ್ನಿಂದ ಆಗಲ್ವೇ? ಆ ಲೈಕ್ ಹೊಡೆದ 5 ಲಕ್ಷ ಜನರನ್ನು ಕರೆಸಿ ಇದನ್ನು ತಿನ್ನು ಅಂತ ಹೇಳು. ನಿಜಕ್ಕೂ ಈ ಕಾಲದ ಮಕ್ಕಳಿಗೆ ಬಿರಿಯಾನಿ ಅಂದ್ರೆ ಒಳ್ಳೆ ಮಸಾಲೆ ಜೊತೆ ರುಚಿಯಾಗಿ ಹೇಗ್ ಮಾಡ್ಬೇಕು ಅಂತಾನೆ ಗೊತ್ತಿಲ್ಲ. ಬಿರಿಯಾನಿಯಲ್ಲಿ ಕೇವಲ ಬಣ್ಣ, ಪ್ಯಾಕೆಟ್ ಮಸಾಲೆಗಳು ಇದ್ರೆ ಸರಿ ಹೋಗಲ್ಲ. ಧನಿಯಾ ಪುಡಿ, ದಾಲ್ಚಿನ್ನಿ ಚೂರು, ಇನ್ನು ಒಳ್ಳೆ ಒಳ್ಳೆ ಮಸಾಲೆಗಳ ಜೊತೆ ಮಾಡುವ ಬಿರಿಯಾನಿ ಆ ಟೇಸ್ಟ್ ಮಾಮೂಲಾಗಿರಲ್ಲ ಗೊತ್ತಾ? ನಾವು ಚಿಕ್ಕಂದಿನಲ್ಲಿ ತೋಟದಲ್ಲಿ ಬಿರಿಯಾನಿ ಮಾಡ್ಕೊಂಡು ತಿಂದ್ರೆ ನಾಲಿಗೆಗೆ ಸ್ವರ್ಗದ ರುಚಿ ತಗಲಿದ ಹಾಗಿತ್ತು. ಹೋಗ್ಲಿ ಬಿಡು ಶಾರದಾ, ಅವನಿ ಏನು ಕಷ್ಟಪಟ್ಟು ಮಾಡಿದ್ದಾಳಲ್ಲ, ಹಾಗೆ ಬೈಬೇಡ ಅವಳಿಗೆ. ಕಷ್ಟಪಟ್ರೆ ಸರಿ ಹೋಗಲ್ಲ ರೀ. ನಿಜಕ್ಕೂ ರುಚಿ ಇರಬಾರ್ದಾ? ಈ ಬಿರಿಯಾನಿ ತಂದ್ರೆ ನನಗೆ ಶುಗರ್ ಲೆವೆಲ್ಸ್ ಹೆಚ್ಚಾಗಿ ಹೋಗೋ ಹಾಗಿದೆ. ಅತ್ತೆಯವರ ಮಾತಿಗೆ ಅವನಿ ಮುಖ ಚಿಕ್ಕದಾಗಿ ಹೋಗುತ್ತೆ. ಅತ್ತೆಯವರ ಮಾತುಗಳು ಸ್ವಲ್ಪ ಕಟುವಾಗಿದ್ದರೂ ಅದರಲ್ಲಿ ನಿಜವಿರುತ್ತೆ.
ಆಗ ಏನ್ ಮಾಡಿದೆ, ನಾನು ಮೆಲ್ಲಗೆ ಅತ್ತೆ ಹತ್ರಕ್ಕೆ ಹೋದೆ. ಅತ್ತೆ, ನೀವೊಂದಿದ್ದು ನಿಜ. ಪ್ರಕೃತಿಯ ಒಡಿನಲ್ಲಿ ಮಾಡುವ ಅಡಿಗೆಯ ರುಚಿಯೇ ಬೇರೆ. ನಾನು ನಿಮ್ಗೆ ಮಾತು ಕೊಡ್ತಾ ಇದ್ದೀನಿ ಅತ್ತೆ. ಬರುವ ಭಾನುವಾರ ನಾವು ಮಾವಿನ ತೋಟದಲ್ಲಿ ಮರಗಳ ನೆರಳಲ್ಲಿ ಸೌದೆ ಒಲೆ ಮೇಲೆ ನಾನೇ ನಿಮಗೆ ಬಿರಿಯಾನಿ ಮಾಡಿ ಕೊಡ್ತೀನಿ. ನಮ್ಮ ತೋಟದಲ್ಲಿ ಬೆಳೆಯುವ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನು ಚೆನ್ನಾಗಿ ರುಬ್ಬಿ ತಾಜಾ ಮಸಾಲೆ ಜೊತೆ ಬಿರಿಯಾನಿ ಮಾಡೋಣ. 3 ಸಸ್ಯರು ಸೇರಿ ಆ ಔತಣವನ್ನು ಸ್ವರ್ಗವಾಗಿ ಬದಲಾಯಿಸ್ತೀವಿ. ಏನಂತೀರಾ? ನಿಜವೇನ ಅನಾಮಿಕಾ? ತೋಟದಲ್ಲಿ ಅಡುಗೆ, ಅದನ್ನ ನಾನು ಚಿಕ್ಕಂದಿನಲ್ಲಿ ನೋಡಿದೆ ತಾಯಿ. ಸರಿ ಸರಿ, ಈ ಭಾನುವಾರಕ್ಕಾಗಿ ನಾನು ಎದುರು ನೋಡ್ತಾ ಇರ್ತೀನಿ. ಈ ಸಲ ಮಾತ್ರ ನನ್ನನ್ನು ನಿರಾಸೆ ಪಡಿಸಬೇಡಿ. ಇನ್ನು ಭಾನುವಾರ ಬಂದೇ ಬರುತ್ತದೆ. ಬೆಳಗಿನ ಜಾವವೇ ನಾನು, ಅವನಿ, ಅಂಜಲಿ ಬೆಳಿಗ್ಗೆ ತಯಾರಾಗಿ ತೋಟಕ್ಕೆ ಹೋದ್ವಿ. ಆ ಹಚ್ಚನೆಯ ಮರಗಳು, ಪಕ್ಷಿಗಳ ಕಿಲಕಿಲೆಗಳು ಮನಸ್ಸಿಗೆ ಎಷ್ಟೋ ಪ್ರಶಾಂತತೆಯನ್ನು ಕೊಟ್ಟಿದ್ವು. ಅಂಜಲಿ, ನೀನು ಆ ಫೋನ್ ಪಕ್ಕದಲ್ಲಿಡೋ, ಮೊದ್ಲು ಈರುಳ್ಳಿ ಬುಟ್ಟಿ ತಗೋ. ಅವನಿ, ನೀನು ಚಿಕನ್ ಅನ್ನ ನಿಂಬೆ ರಸ ಉಪ್ಪು ಹಾಕಿ ಶುಭ್ರ ಮಾಡು. ನಾನು ಇಲ್ಲಿ ಕಲ್ಲು ತೊಳೆದು ಮಸಾಲೆ ಎಲ್ಲವನ್ನು ಸಿದ್ಧ ಮಾಡ್ಕೋತೀನಿ. ಅಕ್ಕ, ರುಬ್ಬಗುಂಡಲ್ಲಿ ರುಬ್ಬೇಕಾ? ಮಿಕ್ಸಿಯಲ್ಲಿ ರುಬ್ಬೋದಲ್ಲ. ಕಲ್ಲುಗುಂಡಲ್ಲಿ ರುಬ್ಬಿದ್ರೆ ನನ್ನ ಕೈ ನೋವು ಬರುತ್ತೆ. ಅವನಿ, ಕಲ್ಲಿನಲ್ಲಿ ಬರುವ ಆ ರುಚಿ ಮಸಾಲೆಗೆ ಒಂದು ತಿಳಿಯದ ರುಚಿ ಕೊಡುತ್ತೆ. ಅದು ಮಿಕ್ಸಿಯಲ್ಲಿ ಬರಲ್ಲ. ಬಾ, ಸ್ವಲ್ಪ ಹೊತ್ತು ನೀನು ರುಬ್ಬು, ಸ್ವಲ್ಪ ಹೊತ್ತು ನಾನ್ ರುಬ್ತೀನಿ. ನಿನ್ನ ನೈಲ್ ಪಾಲಿಶ್ ಹೋದ್ರೆ ಮತ್ತೆ ಹಾಕೊಳ್ಳುವಂತೆ. ಅತ್ತೆಯವರಿಗೆ ಹಿಡಿಸೋ ಹಾಗೆ ನಾವು ಬಿರಿಯಾನಿ ಮಾಡ್ಬೇಕಲ್ಲ. ಅವನಿ ಕಷ್ಟಪಟ್ಟು ರುಬ್ಬಲಿಕ್ಕೆ ಶುರು ಮಾಡುತ್ತಾಳೆ. ಮಧ್ಯದಲ್ಲೇ ಅಮ್ಮೋ ಅಬ್ಬೋ ಅನ್ನುತ್ತಾ ತುಂಟತನ ಕೂಡ ಮಾಡುತ್ತಾಳೆ. ಆ ಕಲ್ಲಿನ ಭಾರಕ್ಕೆ ಆಕೆಯ ಕೈಗಳು ನೋವಾಗ್ತಾ ಇರುತ್ತದೆ. ಅಂಜಲಿ ಅದನ್ನ ವಿಡಿಯೋ ತೆಗೆಯುತ್ತಾ ಅಲ್ಲಿ ಸಂಭ್ರಮ ಮಾಡುತ್ತಾಳೆ. ಇನ್ನು ಮಾವಿನ ಮರದ ಮಧ್ಯದಲ್ಲಿ ಅಡುಗೆ ಮಾಡ್ತಾ ಇದ್ರೆ ನಮಗೆ ಒಂದು ವಿಚಿತ್ರವಾದ ಅನುಭವವಾಗುತ್ತೆ. ಮಸಾಲೆ ರುಬ್ತಾ ಇದ್ರೆ ಬರುವ ವಾಸನೆಗೆ ಆಗಲೇ ಹಸುವೆ ಶುರುವಾಗಿರುತ್ತದೆ. ಅನಾಮಿಕಾ, ನಾನು ಒಂದು ತಣ್ಣನೆಯ ಮಜ್ಜಿಗೆ ತಂದಿದ್ದೀನಿ. ನೀವು ಬಿಸಿಲಿನಲ್ಲಿ ಬಹಳ ಕಷ್ಟಪಡ್ತಾ ಇದ್ದೀರಾ, ಸ್ವಲ್ಪ ಮಜ್ಜಿಗೆ ಕುಡಿಯಿರಿ. ಅಮ್ಮ ಅಪ್ಪ ಮಾವಿನ ಮರದ ಕೆಳಗೆ ಚಾಪೆ ಮೇಲೆ ಕೂತ್ಕೊಂಡು ಆ ಸ್ವಚ್ಛವಾದ ಗಾಳಿನ ಆಸ್ವಾದಿಸ್ತಾ ಇದ್ದಾರೆ. ಏನಂದ್ರೆ, ನೀವು ಮೊದಲು ಆ ದೊಡ್ಡ ಬಾಂಡ್ಲಿಯನ್ನು ತಗೊಂಬನ್ನಿ. ತುಪ್ಪ ಹಾಕಿ ಅದರಲ್ಲಿ ಈ ರುಬ್ಬಿದ ಮಸಾಲೆ ಹಾಕಿ ಬೇಯಿಸ್ಬೇಕು. ಸುರೇಶ್, ಅರುಣ್, ನೀವು ಅಲ್ಲಿರುವ ಒಣಗಿದ ಸೌದೆನ ತಗೊಂಡ್ ಬನ್ನಿ. ಅತಿಗೆ, ನಾವು ರೆಡಿ. ಆದ್ರೆ ಹಸುವೆ ಸಾಯಿಸ್ತಾ ಇದೆ. ಈ ಬಿರಿಯಾನಿ ಯಾವಾಗ ಆಗುತ್ತೆ? ಸಹನೆ ಇರ್ಬೇಕು ಸುರೇಶ್ ಬಾಬು. ಒಳ್ಳೆ ರುಚಿಕರವಾದ ದಮ್ ಬಿರಿಯಾನಿ ತಿನ್ಬೇಕು ಅಂದ್ರೆ ಸಹನೆ ಇರ್ಬೇಕು. ಇನ್ನು ಅಡುಗೆ ಶುರುವಾಗಿ ಹೋಗುತ್ತದೆ. ಅಕ್ಕಿ ನೆನಿತಾ ಇರುತ್ತದೆ. ಚಿಕನ್ ನಲ್ಲಿ ಮೊಸರು, ಹಳದಿ, ಖಾರ, ನಾನು ಸ್ವಂತವಾಗಿ ಕಲ್ಲಿನಲ್ಲಿ ರುಬ್ಬಿದ ಗರಂ ಮಸಾಲ ಹಾಕ್ತಾ ಇದ್ರೆ ಆ ಬಣ್ಣ ಅದ್ಭುತವಾಗಿರುತ್ತದೆ. ಸೌದೆ ಒಲೆ ಮೇಲೆ ದೊಡ್ಡ ಪಾತ್ರೆ ಇಟ್ಟು ಅಡುಗೆ ಮಾಡ್ತಾ ಇದ್ರೆ ಆ ಹೊಗೆಯ ವಾಸನೆ ಚಿಕನ್ಗೆ ತಗುಲಿ ಒಂದು ಅದ್ಭುತವಾದ ವಾಸನೆ ಬರಲಿಕ್ಕೆ ಶುರುವಾಗುತ್ತದೆ. ಅವನಿ, ಅಂಜಲಿ ನನಗೆ ಎಲ್ಲ ಕೆಲಸದಲ್ಲೂ ಒತ್ತಾಸೆಯಾಗಿ ನಿಂತಿರುತ್ತಾರೆ. ಅಕ್ಕ, ಬಿಸಿಲು ತುಂಬಾ ಹೆಚ್ಚಾಗಿದೆ. ಆದ್ರೆ ನೀನು ಕಲಿಸಿದ ಚಿಕನ್ ಪೀಸ್ ನೋಡ್ತಾ ಇದ್ರೆ ನನಗೆ ಈಗ್ಲೇ ಬಾಯಲ್ಲಿ ನೀರ್ ಬರ್ತಾ ಇದೆ. ಅವನಿ ಅಕ್ಕ, ನೀನು ಆ ಚೂರನ್ನ ಹಾಗೆ ತಿರುಗ್ತಾ ಇರ್ಬೇಕಾರೆ ಸ್ವಲ್ಪ ಪೋಸ್ ಕೊಡು, ನಾನು ಒಳ್ಳೆ ಪಿಕ್ ತೆಗಿತೀನಿ. ಅಂಜಲಿ, ನನ್ನ ಮುಖವೆಲ್ಲ ಬೆವರು ಬಂದಿದೆ. ಇಲ್ಲ, ಮೇಕಪ್ ಎಲ್ಲ ಕರ್ಗಿ ಹೋಗಿದೆ. ಆದ್ರೆ ವಿಚಿತ್ರವಾಗಿದೆ ಬಿಡು. ಅಡುಗೆ ಮನೆಯಲ್ಲಿ ಎಸಿಯಲ್ಲಿ ಅಡುಗೆ ಮಾಡುವಾಗ ಇರದ ಸಂತೋಷ ಈಗ ಇಲ್ಲಿ ಈ ಹೊಗೆಯ ಮಧ್ಯದಲ್ಲಿದೆ. ಅಕ್ಕ, ಆ ಮಸಾಲೆ ವಾಸನೆ ಅಂತೂ ಸಖತ್ತಾಗಿದೆ. ಆತ್ಮೀಯತೆ ಅಂದ್ರೆ ಅದೇ ಅವನಿ. ಎಲ್ಲರೂ ಸೇರಿ ಪ್ರಕೃತಿ ಮಧ್ಯದಲ್ಲಿ ಕೆಲಸ ಮಾಡ್ತಾ ಇದ್ರೆ ಆ ಸುಸ್ತು ಕೂಡ ಆನಂದವಾಗಿಯೇ ಇರುತ್ತದೆ. ಅಡಿಗೆಯಲ್ಲಿ ನಾವು ಹಾಕುವ ಮಸಾಲೆಗಿಂತ ನಮ್ಮ ಮನಸ್ಸಿನಲ್ಲಿರುವ ಪ್ರೇಮವೇ ರುಚಿಯನ್ನು ಕೊಡುತ್ತೆ. ಸುಮಾರಾಗಿ 1 ಗಂಟೆಯ ನಂತರ ಬಿರಿಯಾನಿ ದಮ್ಗೆ ಇಟ್ಟಿದ್ದೆ. ಮೇಲಕ್ಕೆ ಕೆಂಡ ಹಾಕಿ ಸುತ್ತಲೂ ಗೋಧಿ ಹಿಟ್ಟಿನಿಂದ ಸೀಲ್ ಮಾಡಿದ್ದೀವಿ. ಆ ತೋಟವೆಲ್ಲ ಬಿರಿಯಾನಿ ವಾಸನೆಯಿಂದ ತುಂಬಿ ಹೋಗಿರುತ್ತೆ. ಮಧ್ಯಾಹ್ನ ಎಲ್ಲರೂ ಬಾಳೆ ಎಲೆ ಹಾಕೊಂಡು ಚಾಪೆ ಮೇಲೆ ಕೂತಿದ್ವಿ. ಅತ್ತೆಯಂತೂ ಬಹಳ ಆತುರತೆಯಿಂದ ಎದುರು ನೋಡ್ತಾ ಇದ್ರು. ಇನ್ನು ಬಿರಿಯಾನಿ ಮುಚ್ಚಳ ತೆಗೆಯುತ್ತಲೇ ಒಂದೇ ಸಲಕ್ಕೆ ಬಿಳಿಯ ಹಬೆ ಮೇಲಕ್ಕೆ ಹಾರುತ್ತದೆ. ಪ್ರತಿ ಅಕ್ಕಿಯೂ ಹೂವಿನ ಹಾಗೆ ಬೆಳಗಿರುತ್ತದೆ. ಚಿಕನ್ ಚೂರುಗಳು ಬೆಣ್ಣೆ ಹಾಗೆ ಬೆಂದಿರುತ್ತದೆ. ಅತ್ತೆಯವರಿಗೆ ಮೊದಲ ಪ್ಲೇಟ್ ಬಡಿಸಿಬಿಟ್ಟೆ. ಅತ್ತೆ, ಟೇಸ್ಟ್ ನೋಡಿ ಹೇಳಿ, ನಿಮ್ಮ ಕೋರಿಕೆ ತೀರ್ತಾ ಇಲ್ವಾ? ಅತ್ತೆಯವರು ಒಂದು ತುತ್ತು ತೆಗೆದುಕೊಂಡು ಬಾಯಲ್ಲಿ ಇಟ್ಕೋತಾರೆ. ಎಲ್ಲರೂ ನಿಶ್ಶಬ್ದದಿಂದ ಆಕೆಯ ಸ್ಪಂದನೆಗಾಗಿ ಎದುರು ನೋಡ್ತಾ ಇದ್ವಿ. ಆಕೆ ಕಣ್ಣಿನಲ್ಲಿ ನೀರು ಬರುತ್ತೆ. 1 ನಿಮಿಷದ ಹೊತ್ತು ಆಕೆ ಏನೋ ಮಾತನಾಡಲಿಲ್ಲ. ಅನಾಮಿಕಾ, ಅವನಿ, ಅಂಜಲಿ, ಇಲ್ಲಿ ಬನ್ರಿ ಅಮ್ಮ. ನನ್ನ 60 ವರ್ಷದ ಜೀವನದಲ್ಲಿ ಇಷ್ಟು ರುಚಿಕರವಾದ ಊಟ ನಾನು ಯಾವತ್ತೂ ತಿಂದಿಲ್ಲ. ಆ ಮಸಾಲೆಗಳ ಘಾಟು,
ಆ ಸೌದೆ ಒಲೆ ಮೇಲೆ ಮಾಡಿದ ಹೊಗೆಯ ವಾಸನೆ. ಇದು ಬಿರಿಯಾನಿ ಅಲ್ಲಮ್ಮ, ಅಮೃತ. ಅಚ್ಚ, ನಮ್ಮ ಅಮ್ಮ ಅಡಿಗೆ ಮಾಡಿದ ಹಾಗೆ ಇದೆ. ನಿಜಾನೇ ಶಾರದಾ, ನಮ್ಮ ಅನಾಮಿಗಳ ಕೈಯಲ್ಲಿ ಏನೋ ಮ್ಯಾಜಿಕ್ ಇದೆ. ನಿಜಕ್ಕೂ ಈ ತೋಟದ ಗಾಳಿಯಲ್ಲಿ ಬಿಸಿ ಬಿಸಿ ಬಿರಿಯಾನಿ ತಿಂತಾ ಇದ್ರೆ ಪ್ರಾಣ ಎದ್ದು ಬರುತ್ತೆ ಅನ್ಕೋ. ಚೂರುಗಳನ್ನ ನೋಡು, ಎಷ್ಟು ಮೆತ್ತಗಿದೆಯೋ. ನೋಡಿದ್ಯಾ ಅನಾಮಿಕಾ, ನಮ್ಮ ಅಮ್ಮ ನಿನ್ನನ್ನು ಮೆಚ್ಚಿಕೊಂಡಿದ್ದಾಳೆ ಅಂದ್ರೆ ನೀನು ಈ ಊರಿನಲ್ಲಿಯೇ ಬೆಸ್ಟ್ ಚೆಫ್ ಅಂತ ಅರ್ಥ. ನಿನಗೆ ಬೆಸ್ಟ್ ಚೆಫ್ ಸರ್ಟಿಫಿಕೇಟ್ ಬಂದ ಹಾಗೆ. ಆ ಕ್ಷಣದಲ್ಲಿ ನನಗೆ ಬಂದ ಆನಂದ ಕೋಟಿ ರೂಪಾಯಿಗಳಿಗೆ ಸಮಾನ. ನಾನು ಪಟ್ಟ 6 ಗಂಟೆಯ ಕಷ್ಟ, ಆ ಬಿಸಿಲು, ಆ ಹೊಗೆಯೆಲ್ಲ ಅತ್ತೆಯವರು ಹಾಕೊಂತಿದೆ. ಒಂದು ಗೃಹಿಣಿ ಅಡುಗೆ ಮನೆಯಲ್ಲಿ ಗಂಟೆ ಹೊತ್ತಿನ ಕಾಲ ಯಾಕೆ ಕಷ್ಟಪಡ್ತಾ ಇದ್ದಾಳೆ ಅನ್ಕೋತಾ ಇದ್ದೀರಾ? ಕೇವಲ ಹೊಟ್ಟೆ ತುಂಬೋದಕ್ಕಷ್ಟೇ ಅಲ್ಲ, ತಾನು ಮಾಡಿದ ಅಡುಗೆಯನ್ನು ತನ್ನ ಗಂಡ, ತನ್ನ ಅತ್ತೆ ಮಾವಂದಿರು ತಿಂದು ಚೆನ್ನಾಗಿದೆ ತಾಯಿ ಅಂತ ಒಂದು ಮಾತು ಹೇಳಿದರೆ ಆ ಆನಂದಕ್ಕಾಗಿ ಮನೆಯವರು ಎಷ್ಟೋ ಕಷ್ಟಕ್ಕಾದರೂ ಸಿದ್ಧಪಡುತ್ತಾರೆ. ಅಡುಗೆ ಮನೆಯಲ್ಲಿ ಬೆವರು ಸುರಿಸುತ್ತಾ ಕೆಲಸ ಮಾಡುವ ಪ್ರತಿ ಸ್ತ್ರೀಗೆ ಬೇಕಾಗಿರುವುದು ಕೇವಲ ಒಂದು ಚಿಕ್ಕ ಕಾಂಪ್ಲಿಮೆಂಟ್ ಮಾತ್ರವೇ. ಅದು ಆಕೆಗೆ ಅಮಿತವಾದ ಉತ್ಸಾಹವನ್ನು ಕೊಡುತ್ತದೆ. ನಮಗೆ ಆಭರಣಕ್ಕಿಂತ ನಿಮ್ಮ ಮೆಚ್ಚುಗೆಯೇ ಮುಖ್ಯ. ಹೌದು ಅಕ್ಕ, ಈ ದಿನ ಅತ್ತೆಯವರು ಮೆಚ್ಚಿಕೊಂಡಿದ್ದು ನನಗೆ ತುಂಬಾ ಹಾಯಾಗನ್ಸುತ್ತೆ. ಇಷ್ಟು ದಿನವೂ ನಾನು ಕೇವಲ ಸೋಷಿಯಲ್ ಮೀಡಿಯಾ ಲೈಕ್ಸ್ಗಾಗಿ ಅಡಿಗೆ ಮಾಡದೆ ಹೊರತು ನಮ್ಮ ಮನೆಯಲ್ಲಿರುವ ಮುಖದಲ್ಲಿ ಕಾಣಿಸುವ ಈ ತೃಪ್ತಿಯ ಮುಂದೆ ಆ 5 ಲಕ್ಷಗಳ ಲೈಕ್ಸ್ ಅಂತೂ ಬಹಳ ಚಿಕ್ಕದು ಎಂದು ಈ ದಿನ ತಿಳಿಯಿತು. ನಾಳೆಯಿಂದ ನಾನು ಕೂಡ ಕಲ್ಲಿನಲ್ಲಿ ರುಬ್ಬೋದೇ ಪ್ರಾಕ್ಟೀಸ್ ಮಾಡ್ತೀನಿ. ಅತ್ತೆ, ಇನ್ನು ಮೇಲಿಂದ ಪ್ರತಿ ಭಾನುವಾರ ನಮ್ಮ ತೋಟದಲ್ಲಿಯೇ ಅಡಿಗೆ, ಏನಂತೀರಾ? ನಾನು ಡ್ರೋನ್ ಕೂಡ ತರ್ತೀನಿ ಶೂಟಿಂಗ್ ಆಗಿ ಅಂತ. ಹಾಗೆ ಅಮ್ಮಂದ್ರ, ನಮ್ಮ ಸೊಸೆಂದ್ರು 3 ಹೀಗೆ ಕಲಿತಿದ್ದರೆ ನಮ್ಮ ಊರಿನಲ್ಲಿ ಇದಕ್ಕಿಂತ ದೊಡ್ಡ ಮನೆ ಇನ್ನೊಂದಿರಲ್ಲ. ಆ ದಿನ ಸಾಯಂಕಾಲ ನಾವು ಮನೆಗೆ ತಿರುಗಿ ಬರ್ತಾ ಇದ್ರೆ ಮನಸ್ಸು ಬಹಳ ತುಂಬಿರುತ್ತದೆ. ಚಂದ್ರ ಆಕಾಶದೊಳಗೆ ಬರ್ತಾ ಇರ್ತಾನೆ. ತೋಟದಲ್ಲಿ ಆಡಿದ ಆಟಗಳು, ಆ ಬಿರಿಯಾನಿ ಘಮಘಮ, ಆ ನಗುಗಳ ಕೇಕೆಗಳು ನಮ್ಮ ಜೀವನದಲ್ಲಿ ಒಂದು ಹೊಸ ಜ್ಞಾಪಕವಾಗಿ ನಿಂತು ಬಿಟ್ಟಿದೆ. ದಾರಿಯುದ್ದಕ್ಕೂ ನಮ್ಮ ಮನೆಯಲ್ಲಿ ಎಲ್ಲರೂ ಬಿರಿಯಾನಿ ಬಗ್ಗೆ ಹೊಗಳುತ್ತಾನೇ ಇದ್ರು. ಅಮ್ಮ ಅನಾಮಿಕಾ, ಈ ದಿನ ತೋಟದಲ್ಲಿ ಮಾಡಿದ ಬಿರಿಯಾನಿ ಇನ್ನೂ ಇದೆಯಾ ತಾಯಿ? ನನಗೆ ಆ ರುಚಿ ಮತ್ತೆ ಬೇಕು ಅನ್ನಿಸ್ತಾ ಇದೆ ಅಮ್ಮ. ಇದೇ ಮಾವಯ್ಯನವರೇ, ನಿಮ್ಮೆಲ್ಲರಿಗಾಗಿ ಪ್ರತ್ಯೇಕವಾಗಿ ಇಟ್ಟಿದ್ದೀನಿ. ಅವನಿ ಮಾಡಿದ ಆ ಸ್ವೀಟ್ ಬಿರಿಯಾನಿ ಕೂಡ ಇದೆ, ಅದು ಸುರೇಶ್ ಭಾವ ತಿಂತಾರೆ. ಬೇಡಪ್ಪ, ನಾನು ಬಿಟ್ಬಿಡಿ. ಸುರೇಶ್ ಮಾತಿಗೆ ಎಲ್ಲರೂ ಗಟ್ಟಿಯಾಗಿ ನಗುತ್ತಾರೆ. ಇನ್ನು ಆ ದಿನ ರಾತ್ರಿ ನಮ್ಮ ಮನೆಯ ಗಾಳಿಯಲ್ಲಿ ಕೂಡ ಆತ್ಮೀಯತೆಯ ಬೆವರು ವಾಸನೆ ಇರುತ್ತದೆ. ಆ ದಿನದಿಂದ ನಮ್ಮ ಮನೆಯಲ್ಲಿ ನಾವು ಮಾಡುವ ಅಡಿಗೆಗೆ ನಮ್ಮ ಅತ್ತೆಯವರು ಯಾವಾಗಲೂ ಕೊಂಕು ಹೇಳಲಿಲ್ಲ. ಮೇಲಾಗಿ ಆವಾಗವಾಗ ನಮ್ಮ ಅಡಿಗೆಯನ್ನ ಹೊಗಳ್ತಾ ಇದ್ರು. ಇದು ನಮ್ಮ ಬಿರಿಯಾನಿಯ ಕತೆ. ನೀವು ಕೂಡ ಮೊಟ್ಟ ಮೊದಲ ಸಲ ನಿಮ್ಮ ಅತ್ತೆಯವರ ಮನೆಯಲ್ಲಿ ಮಾಡಿದ ಅಡುಗೆಗೆ ಕತೆ ಏನಾದರೂ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ. ಪ್ರಸಾದ್ ಶಾರದರ ಮನೆಯ ಅಡಿಗೆ ಮನೆಯಿಂದ ಘಮಘಮ ಅನ್ನುವ ಸೀಗಡಿ ಮೀನಿನ ಸುಡುವ ವಾಸನೆ ಬರ್ತಾ ಇರುತ್ತೆ. ಒಂದು ಕಡೆ ಶಾರದಾ ಸೀಗಡಿ ಮೀನಿನ ಸಾರು ಮಾಡ್ತಾ ಇರ್ತಾಳೆ, ಮತ್ತೊಂದು ಕಡೆ ಅನಾಮಿಕಾ ಆಧುನಿಕ ಪದ್ಧತಿಯಲ್ಲಿ ಚೀಸ್ ಮಶ್ರೂಮ್ ಆಮ್ಲೆಟ್ ಮಾಡ್ತಾ ಇರ್ತಾಳೆ. ಇಬ್ಬರ ಮಧ್ಯೆ ಅಡಿಗೆ ವಿಷಯದಲ್ಲಿ ಯಾವಾಗಲೂ ಒಂದೇ ಕೋಲ್ಡ್ ವಾರ್ ಇರುತ್ತೆ. ಏನೇ ಅನಾಮಿಕಾ, ಏನ ವಾಸನೆ? ಮನೆಯೆಲ್ಲ ಏನೋ ಹಾಲು ಹೊಡೆದೋದು ವಾಸನೆ ಬರ್ತಾ ಇದೆ. ಆ ಒಲೆ ಮೇಲೆ ಏನ್ ಸುಡ್ತಾ ಇದೀಯಾ? ಅತ್ತೆ, ಅದು ಹಾಲು ಒಡೆದು ಹೋದ ವಾಸನೆ ಅಲ್ಲ ಅತ್ತೆ, ಚೀಸ್ ಕರಗ್ತಾ ಇದೆ ಆ ವಾಸನೆ ಇದು. ನಾನು ಇಟಾಲಿಯನ್ ಸ್ಟೈಲ್ ಅಲ್ಲಿ ಮಶ್ರೂಮ್ ಚೀಸ್ ಆಮ್ಲೆಟ್ ಮಾಡ್ತಾ ಇದ್ದೀನಿ. ನಿಮ್ಮ ಮಗಂಗೆ ಇದಂದ್ರೆ ತುಂಬಾ ಇಷ್ಟ ಗೊತ್ತಾ? ಈ ಇಟಾಲಿಯನ್ ಸ್ಟೈಲಾ? ನಮ್ಮನೆ ಇರೋದೇನೋ ಕರ್ನಾಟಕದಲ್ಲಿ, ನಿನ್ನ ಅಡಿಗೆ ಏನೋ ಇಟಾಲಿದು. ಆಮ್ಲೆಟ್ ಅಂದ್ರೆ ಹೇಗಿರ್ಬೇಕು ಅಂತ ಗೊತ್ತಾ ನಿನ್ಗೆ? ಈರುಳ್ಳಿ, ಹಸಿಮೆಣಸು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ನಾಟಿ ಕೋಳಿ ಮೊಟ್ಟೆ ಹಾಕಿದ್ರೆ ಆ ವಾಸನೆ ಬೀದಿ ಕೊನೆಯವರೆಗೂ ಹೋಗ್ಬೇಕು. ಅದಲ್ಲದೆ ಇದೇನೋ ರಬ್ಬರ್ ಅಂತ ಚೀಸ್ ಅಂತೆ, ನನಗೇನೋ ಅರ್ಥವಾಗ್ತಿಲ್ಲ. ಅತ್ತೆ, ಕಾಲ ಬದಲಾಗಿದೆ. ಯಾವಾಗಲೂ ಆ ಹಳೆ ಹುಣಸೆಕಾಯಿ ಪಚಡಿ ಹಾಗೆ ಯಾರು ಅದನ್ನ ತಿನ್ನಲ್ಲ. ಈಗ ಟ್ರೆಂಡ್ ಬದಲಾಗಿದೆ. ಯೂತ್ ಎಲ್ಲ ಇಂತಹ ಡಿಫ್ರೆಂಟ್ ಆಮ್ಲೆಟ್ಸ್ ನ ಇಷ್ಟಪಡ್ತಾ ಇದ್ದಾರೆ. ಆದ್ರೂ ನಾನು ನಿಮ್ಮ ಸೀಗಡಿ ಮೀನಿನ ಬಗ್ಗೆ ಏನಾದ್ರು ಅದನ್ನ ಬೆಳಿಗ್ಗೆಯಿಂದ ಆ ಸೀಗಡಿನ ತೊಳಿತಾನೇ ಇದ್ದೀರಾ. ಮನೆಯೆಲ್ಲ ನೀಚ ವಾಸನೆ ಬರ್ತಾ ಇದೆ. ಏನೇ ನನ್ನ ಸೀಗಡಿ ಮೀನಿನ ಸಾರನ್ನ ನೀಚ ವಾಸನೆ ಅಂತೀಯ? ಆ ಖಾರ, ಮಸಾಲೆ, ಗೋದಾವರಿ ಸ್ಟೈಲ್ ಅಲ್ಲಿ ಸೀಗಡಿ ಮೀನ್ ತಿಂತಾ ಇದ್ರೆ ಜನ್ಮ ಧನ್ಯವಾಗುತ್ತೆ. ನನ್ನ ಕೈ ಅಡುಗೆ ತಿನ್ನೋದಕ್ಕೆ ನಮ್ಮ ನೆಂಟ್ರೆಲ್ಲ ಕ್ಯೂ ಕಟ್ತಾರೆ ಗೊತ್ತಾ? ಹಾ ಹೌದು ಬಿಡಿ, ನೆಂಟ್ರು ಕ್ಯೂ ಕಟ್ತಾರೆ. ನೀವೇನೋ ದಿನವೆಲ್ಲ ಅಡುಗೆ ಮನೆಯಲ್ಲೇ ಇದ್ ಬಿಡ್ತೀರಾ. ನಾನು ನಿಮಿಷದಲ್ಲಿ ಆಮ್ಲೆಟ್ ಹಾಕಿ ನಿಮ್ ಮಗನಿಗೆ ಕೊಡ್ತಾ ಇದ್ದೀನಲ್ಲ.
ಇಷ್ಟರಲ್ಲಿ ಪ್ರಸಾದ್ ರಮೇಶ್ವರ ಆಫೀಸಿನಿಂದ ಮನೆಗೆ ಬರುತ್ತಾರೆ. ಇಬ್ಬರ ಮುಖದಲ್ಲಿಯೂ ತೀವ್ರವಾದ ದಿಗಿಲು, ಟೆನ್ಷನ್ ಕಾಣಿಸುತ್ತೆ. ಶಾರದಾ, ಒಂದು ಗ್ಲಾಸ್ ನೀರ್ ತಗೊಂಬಾ. ಏನ್ರಿ ಇಬ್ರು ಮುಖನ ಹಾಗೆ ತೇಲಾಡ್ಸ್ಕೊಂಡು ಬರ್ತಾ ಇದ್ದೀರಾ? ಏನಾಯ್ತು? ಅಪ್ಪ, ನಾನಿನ್ನು ಅಮಂಗ ಅನಾಮಿಕಂಗೋ ಹೇಗೆ ಹೇಳ್ಬೇಕು ಅರ್ಥವಾಗ್ತಿಲ್ಲ. ನನ್ನ ಎದೆ ಭಾರವಾಗ್ತಾ ಇದೆ. ಏನಾಯ್ತು ರೀ? ನಿಮ್ ಮುಖ ಯಾಕೆ ಹಾಗೆ ಸುಟ್ಟೋಗಿದೆ? ಆಫೀಸಲ್ಲಿ ಏನಾದ್ರು ಜಗಳನ? ಪ್ರಮೋಷನ್ ಬರ್ಲಿಲ್ವಾ? ಪ್ರಮೋಷನ್ ಅಲ್ಲಮ್ಮ, ನಿಜಕ್ಕೂ ಆಫೀಸೇ ಇಲ್ಲ. ರಮೇಶ್ ಕೆಲಸ ಮಾಡ್ತಾ ಇರುವ ಕಂಪನಿಗೆ ದೊಡ್ಡ ನಷ್ಟ ಬಂತಂತೆ. ಇದ್ದಕ್ಕಿದ್ದ ಹಾಗೆ ಈ ದಿನ ಮಧ್ಯಾಹ್ನವೇ ಕಂಪನಿ ಮುಚ್ಚಿಬಿಟ್ರು. ಅದ್ರಲ್ಲಿ ಕೆಲಸ ಮಾಡ್ತಿರೋರೆಲ್ಲರನ್ನು ತೆಗೆದುಹಾಕಿದ್ರಮ್ಮ. ನಮ್ಮ ರಮೇಶನ್ಗೆ ಕೆಲಸ ಹೋಯ್ತು. ಏನು ಅಂದ್ರೆ ಕೆಲಸ ಹೊಟ್ಟೋಯ್ತಾ? ಅಯ್ಯೋ ಭಗವಂತ, ಎಷ್ಟು ಕಷ್ಟ ಬಂತಪ್ಪ. ಅವನಿಗೆ 6 ತಿಂಗಳ ಹಿಂದೆನೆ ಮದುವೆ ಮಾಡಿದ್ವಿ, ಆಗ್ಲೇ ಈ ತರ ಯಾಕೆ ನಡೀತು? ಹೌದಮ್ಮ, ನಂಗೆ ಏನ್ ಮಾಡ್ಬೇಕು ತೋಚ್ತಾ ಇಲ್ಲ. ಒಂದೇ ಸಲಕ್ಕೆ ಪ್ರಪಂಚ ಕತ್ತಲಾಗಿ ಹೋಯ್ತು. ಮನೆ ಬಾಡಿಗೆ, EMIಗಳು, ಅಪ್ಪನ ಔಷಧಿ, ಪ್ರತಿ ತಿಂಗಳು 30,000 ಕಟ್ಟಬೇಕು. ಈಗ ನನ್ನ ಕೈಯಲ್ಲಿ ಚಿಲ್ಲರೆ ಕಾಸಿಲ್ಲ. ಅಡ್ವಾನ್ಸ್ ಸ್ಯಾಲ್ರಿ ಕೂಡ ಕೊಡದೆ ಹೊರಗೆ ಕಳಿಸ್ಬಿಟ್ರು. ನೀವೇನು ಗಾಬರಿ ಆಗ್ಬೇಡಿ, ಏನೋ ಒಂದು ದಾರಿ ಸಿಕ್ಕುತ್ತೆ. ನಿಮ್ಮ ಓದಿಗೆ, ನಿಮ್ಮ ಅನುಭವಕ್ಕೆ ಮತ್ತೊಂದು ಕೆಲಸ ಬರಲ್ವಾ ಹೇಳಿ? 2-3 ದಿನಗಳು ರೆಸ್ಟ್ ತೆಗೆದುಕೊಂಡು ಬೇರೆ ಇಂಟರ್ವ್ಯೂಗೆ ಹೋಗೋಣ. ಈಗಿರುವ ಪರಿಸ್ಥಿತಿಯಲ್ಲಿ ಹೊಸ ಕೆಲಸ ಬರೋದು ಅಷ್ಟು ಈಸಿ ಅಲ್ಲಮ್ಮ. ಹೊರಗಡೆ ಮಾರ್ಕೆಟ್ ಬಹಳ ದಾರುಣವಾಗಿದೆ. ನಮಗಿರುವ ಎತ್ತಿಟ್ಟುಕೊಂಡ ದುಡ್ಡು ಕೂಡ ಹೆಚ್ಚಾಗಿಲ್ಲ. ಈ ತಿಂಗಳು ಕೊನೆಗೆ ಆಗಿ ಹೋಗುತ್ತೆ. ಕನಿಷ್ಠ ಬರುವ ತಿಂಗಳು ಮನೆ ಬಾಡಿಗೆ ಕಟ್ಟೋದಕ್ಕೆ ಕೂಡ ದುಡ್ಡಿಲ್ಲ. ಏನು ಅಂದ್ರೆ ಈಗ ಹೇಗೆ ರೀ? ನಮ್ಮ ಮರ್ಯಾದೆ ಬೀದಿ ಪಾಲಾಗುತ್ತಾ? ನಮ್ಮ ಓನರ್ ಕೇಳಿದ್ರೆ ಏನ್ ಉತ್ತರ ಹೇಳ್ಬೇಕು? ಅತ್ತೆ, ನೀವು ಅಳಬೇಡಿ. ಕಷ್ಟ ಬಂದಾಗ ಅತ್ರೆ ಸಮಸ್ಯೆ ತೀರೋದಿಲ್ಲ. ನಾವು ಏನಾದ್ರೂ ಆಲೋಚಿಸಬೇಕು. ಮಾವಯ್ಯ ರಮೇಶು ಕಷ್ಟಪಡ್ತಾ ಇದ್ದಾರಲ್ಲ, ಈಗ ಅವರಿಗೆ ನಾವು ಆಧಾರವಾಗಿರ್ಬೇಕು. ನಾವೇನ್ ಮಾಡ್ತೇವೆ? ನಿನಗೇನೋ ಆಮ್ಲೆಟ್ ಬಿಟ್ಟು ಇನ್ನೇನು ಬರೋದಿಲ್ಲ, ನನಗೇನೋ ಅಡಿಗೆ ಬಿಟ್ಟು ಇನ್ನೇನು ಗೊತ್ತಿಲ್ಲ. ನಾವು ಹೇಗೆ ದುಡ್ಡು ಸಂಪಾದಿಸ್ತೀವಿ? ಅದೇ ಅತ್ತೆ, ಅದೇ ನಮ್ಮ ಬಂಡವಾಳ. ನಮಗೆ ಅಡಿಗೆ ಬರುತ್ತಲ್ಲ, ನಾವು ಏಕೆ ಒಂದು ಫುಡ್ ಸ್ಟಾಲ್ ಇಡಬಾರ್ದು? ನಾವು ಮಾಡುವ ಅಡಿಗೆಯನ್ನು ರೋಡ್ ಮೇಲೆ ಗಾಡಿ ಇಟ್ಟು ಮಾರಿದ್ರೆ ದುಡ್ಡು ಬರುತ್ತಲ್ಲ. ಫುಡ್ ಗಾಡಿನ ರೋಡ್ ಮೇಲೆ ಗಾಡಿ ಇಟ್ಟು ನೀವು ಅಡಿಗೆ ಮಾಡ್ತೀರಾ? ಬೇಡ ಅನಾಮಿಕಾ, ನನಗೆ ಎಷ್ಟು ಕಷ್ಟ ಬಂದ್ರು ಸರಿ, ನನ್ನ ಹೆಂಡತಿನ, ನನ್ನ ತಾಯಿನ ರೋಡ್ ಮೇಲೆ ನಿಲ್ಲಿಸಿ ವ್ಯಾಪಾರ ಮಾಡಿಸಲ್ಲ. ನನ್ನ ಮರ್ಯಾದೆ ಏನಾಗುತ್ತೆ? ಏನೋ ಮರ್ಯಾದೆನಾ? ಮರ್ಯಾದೆ ನಮ್ಮ ಹೊಟ್ಟೆ ತುಂಬುತ್ತಾ? ಹೆಂಡತಿ, ತಾಯಿ ಸಹಾಯ ಮಾಡ್ತೀನಿ ಅಂದ್ರೆ ಬೇಡ ಅಂತೀಯಾ? ಇದು ಮರ್ಯಾದೆ ಹೋಗುವ ಕೆಲಸವಲ್ಲಪ್ಪ, ನಮ್ಮ ಕುಟುಂಬವನ್ನ ನಿಲ್ಲಿಸುವ ಕೆಲಸ. ಅನಾಮಿಕಳ ಆಲೋಚನೆ ತುಂಬಾ ಚೆನ್ನಾಗಿದೆ. ಗಾಡಿ ಇಡೋದು ಸರಿನೇ, ಆದ್ರೆ ನಾವೇನು ಮಾಡ್ತೇವಿ? ನಾವೇನು ಸೀಗಡಿ ಮೀನು ಮಾರೋಣವಾ? ಒಂದು ಪ್ಲೇಟ್ 100 ರೂಪಾಯಿಗೆ ಮಾರಿದ್ರೆ ಚೆನ್ನಾಗಿ ಲಾಭ ಬರುತ್ತೆ. ನನ್ನ ಗೋದಾವರಿ ಸೀಗಡಿ ಫ್ರೈಗೆ ಯಾರಾದ್ರೂ ಬೀಳಲೇಬೇಕು. ಅಬ್ಬಾ ಅತ್ತೆ, ನೀವ್ ಸುಮ್ನೆ ರೀ. ಫಾಸ್ಟ್ ಫುಡ್ ಗಾಡಿ ಮೇಲೆ ಸೀಗಡಿ ಮೀನಿನ ಫ್ರೈ ಯಾರು ತಿಂತಾರೆ? ಗಾಡಿ ಇಡುತ್ತಲೇ ಜನಗಳು ಆಮ್ಲೆಟ್ಸ್, ಎಗ್ ಫ್ರೈಡ್ ರೈಸ್ ಕೇಳ್ತಾರೆ. ನನ್ನ ವೆರೈಟಿ ಆಮ್ಲೆಟ್ ಅಂದ್ರೆ ಮಶ್ರೂಮ್ ಆಮ್ಲೆಟ್, ಚೀಸ್ ಆಮ್ಲೆಟ್, ವೆಜಿಟೇಬಲ್ ಆಮ್ಲೆಟ್ ಹೀಗೆ ಇಡೋಣ. ಕಾಲೇಜ್ ಸ್ಟೂಡೆಂಟ್ಸ್ ಅಂತೂ ಮೈ ಮೇಲೆ ಬಿದ್ದು ತಿಂತಾರೆ. ನೋಡಿದ್ರೇನ್ರಿ ನಿಮ್ ಸೊಸೆ ವರ್ಷೆ? ಏನಾದ್ರೂ ನನ್ ಮಾತು ಕೇಳ್ತಾಳ? ಸೀಗಡಿ ಮೀನ್ ಬೇಡ, ಆಮ್ಲೆಟ್ ಮಾರ್ತಾಳಂತೆ. ಆ ಮೊಟ್ಟೆ ಮಾರ್ಕೊಂಡು ದಿನಕ್ಕೆ ಎಷ್ಟು ದುಡ್ಡು ಬರುತ್ತೆ? ನಾನು ಹೇಳಿದ್ದನ್ನ ಕೇಳ್ಬೇಕು ಹೊರತು. ಇಲ್ಲ ಅತ್ತೆ, ಸೀಗಡಿ ಮೀನು ಬೇಕು ಅಂದ್ರೆ ಬಂಡವಾಳ ಹೆಚ್ಚಾಗಿ ಬೇಕು. ಈಗ ನಮ್ಮ ಹತ್ರ ಅಷ್ಟು ದುಡ್ಡಿಲ್ಲ. ಮೊಟ್ಟೆ ಆದ್ರೆ ಕಡಿಮೆ ರೇಟಿಗೆ ಬರುತ್ತೆ, ಲಾಭ ಹೆಚ್ಚಿರುತ್ತೆ. ನನ್ನ ಆಮ್ಲೆಟ್ಟೇ ಮಾಡೋಣ. ನಿಲ್ಸಿ ಅಮ್ಮ, ನೀವಿಬ್ಬರು ಯಾವಾಗ್ಲೂ ಅಡಿಗೆ ಬಗ್ಗೆನೇ ಜಗಳ ಮಾಡ್ತೀರಾ? ನಮ್ಮ ಮನೆ ಮುಳುಗಿ ಹೋಗ್ತಾ ಇದ್ರೆ ನೀವು ನಿಮ್ಮ ಹಠಕ್ಕೆ ಬಿದ್ದಿದ್ದೀರಾ. ಇಬ್ರು ಸ್ವಲ್ಪ ಹೊತ್ತು ಬಾಯಿ ಮುಚ್ಕೊಳ್ಳಿ. ಹೌದು ಅಮ್ಮ, ಅಪ್ಪ ಹೇಳದನ್ನ ಕೇಳಿ. ಇಬ್ರು ಜಗಳವಾಡಿದ್ರೆ ಕೆಲಸ ಆಗಲ್ಲ. ನನ್ನ ತಲೆಯಲ್ಲಿ ಒಂದು ಅದ್ಭುತವಾದ ಐಡಿಯಾ ಬಂದಿದೆ. ನೀವಿಬ್ಬರು ಯಾಕೆ ಜಗಳ ಆಡ್ಕೋಬೇಕು? ಶಾರದಂಗೆ ಸೀಗಡಿ ಫ್ರೈ ಮಾಡೋದು ಚೆನ್ನಾಗಿ ಬರುತ್ತೆ, ಅನಾಮಿಕಂಗೆ ತರತರದ ಆಮ್ಲೆಟ್ ಮಾಡೋದು ಬರುತ್ತೆ. ಆ ಎರಡನ್ನು ನೀವೇಕೆ ಸೇರಿಸಬಾರ್ದು? ಎರಡನ್ನು ಸೇರಿಸ್ಬೇಕಾ? ಹೌದು ಶಾರದಾ, ನೀನು ದಿನವೂ ಮಾಡುವ ಘಮಘಮ ಅನ್ನುವ ಸೀಗಡಿ ಫ್ರೈ ಸ್ವಲ್ಪ ಚಿಕ್ಕ ಚಿಕ್ಕ ಚೂರಾಗಿ ಮಾಡಿ ನೋಡು. ಅನಾಮಿಕಾ, ನೀನು ಆಮ್ಲೆಟ್ ಆಗುವಾಗ ಮಧ್ಯದಲ್ಲಿ ಚೀಸ್ ಬದಲು ನಿಮ್ಮ ಅತ್ತೆ ಮಾಡಿದ ಸೀಗಡಿ ಮೀನಿನ ಫ್ರೈ ಬಿಟ್ಟು ಮಚ್ಚಿಟ್ಕೊಡು. ಅದನ್ನ ಸೀಗಡಿ ಮೀನಿನ ಆಮ್ಲೆಟ್ ಅಂತ ಮಾರೋಣ. ಹೇಗಿದೆ ನನ್ನ ಐಡಿಯಾ? ಅಪ್ಪ, ವಂಡರ್ಫುಲ್ ಐಡಿಯಾ ಇದು. ಸೀಗಡಿ ಆಮ್ಲೆಟ್ ಕೇಳೋದಕ್ಕೆ ಬಹಳ ಕ್ರೇಜಿ ಆಗಿದೆ. ಸಿಟಿಯಲ್ಲಿ ಚಿಕನ್ ಆಮ್ಲೆಟ್, ಮಟನ್ ಆಮ್ಲೆಟ್ ಇದೆ ಹೊರತು ಈ ಸ್ಪೈಸಿ ಸೀಗಡಿ ಆಮ್ಲೆಟ್ ಎಲ್ಲೂ ಇಲ್ಲ. ಇದು ಖಚಿತವಾಗಿ ಹಿಟ್ ಆಗುತ್ತೆ. ಅಂದ್ರೆ ನನ್ನ ಸೀಗಡಿ ಮೀನಿನ ಅಡಿಗೆನ ಇವಳು ಆಮ್ಲೆಟ್ ಅಲ್ಲಿ ಹಾಕಿ ಕೊಡ್ತಾಳ. ಅದು ರುಚಿ ಚೆನ್ನಾಗಿರುತ್ತಾ? ಅತ್ತೆ, ನೀವು ನಿಮ್ಮ ಅಡಿಗೆನ ಕಡಿಮೆ ಅಂದಾಜು ಹಾಕ್ತಾ ಇದ್ದೀರಾ. ನಿಮ್ಮ ಖಾರ ನನ್ನ ಆಮ್ಲೆಟ್ ಸಾಫ್ಟ್ನೆಟ್ಸ್ ಸೇರಿದ್ರೆ
ಟೇಸ್ಟ್ ಸಖತ್ತಂತೆ. ಮಾವ ಹೇಳಿದ್ದಂತೂ ಸೂಪರ್ ಐಡಿಯಾ, ನಾಳೆ ಟ್ರಯಲ್ ಮಾಡೋಣ. ಹಾಗೆ ಅಂದುಕೊಳ್ಳುತ್ತಾ ಇರುವಾಗ ಮಾರನೇ ದಿನ ಬೆಳಗಿನ ಸಮಯದಲ್ಲಿ ಅಡುಗೆ ಮನೆಯಲ್ಲಿ ಅತ್ತೆ ಸೊಸೆಯರಿಬ್ಬರು ಸೇರಿ ಅಡುಗೆ ಮಾಡ್ತಾ ಇರ್ತಾರೆ. ಶಾರದಾ ಸೀಗಡಿ ಫ್ರೈನ ಬಹಳ ಖಾರವಾಗಿ ಹುಡಿ ಹುಡಿಯಾಗಿ ಮಾಡುತ್ತಾಳೆ. ಅನಾಮಿಕಾ ಮತ್ತೊಂದು ಪಾತ್ರೆಯಲ್ಲಿ 3 ಮೊಟ್ಟೆಯನ್ನ ಒಡೆದು ಹಾಕಿ ಸ್ವಲ್ಪ ಹಾಲು, ಉಪ್ಪು, ಮೆಣಸಿನ ಪುಡಿ ಹಾಕಿ ಬಹಳ ಕಲಸುತ್ತಾಳೆ. ಒಲೆ ಮೇಲೆ ಹಂಚಿಟ್ಟು ಆಮ್ಲೆಟ್ ಹಾಕುತ್ತಾಳೆ. ಅತ್ತೆ, ಆ ಸೀಗಡಿ ಫ್ರೈನ ತಗೊಂಬನ್ನಿ. ಆಮ್ಲೆಟ್ ಅರ್ಧ ಬೆಂದಿದೆ, ಈಗ ಮಧ್ಯದಲ್ಲಿ ಫ್ರೈ ಇಡೋಣ. ತಗೊಳ್ಳೆ, ಜಾಗ್ರತೆ, ನನ್ನ ಸೀಗಡಿ ಫ್ರೈ ಸೀದ್ ಹೋಗ್ಬಾರ್ದು ಗೊತ್ತಾ. ಆಗ ಅನಾಮಿಕಾ ಫ್ರೈ ಅನ್ನು ಆಮ್ಲೆಟ್ ಮಧ್ಯದಲ್ಲಿ ಇಡುತ್ತಾಳೆ. ನೋಡಿದ್ರ ಅತ್ತೆ ಹೇಗಿದೆಯೋ, ಆಮ್ಲೆಟ್ ಒಳಗಡೆ ಸೀಗಡಿ ಫ್ರೈನ ಸ್ಟಫ್ ಮಾಡಿದೀನಿ. ಆಗ ಹಾಲ್ ನಲ್ಲಿ ಪ್ರಸಾದ್ ರಮೇಶರು ಕೂತ್ಕೊಂಡಿರ್ತಾರೆ. ಅನಾಮಿಕಾ ಪ್ಲೇಟ್ ತೆಗೆದುಕೊಂಡು ಬಂದು ಕೊಡ್ತಾಳೆ. ಅಬ್ಬಾ, ಕಟ್ ಮಾಡ್ತಾ ಇದ್ರೆ ಒಳಗಡೆಯಿಂದ ಸೀಗಡಿ ಮೀನಿನ ಫ್ರೈ ವಾಸನೆ ಸಖತ್ತಾಗಿದೆ ಅಮ್ಮ ಎಂದು ಪ್ರಸಾದ್ ಒಂದು ತುತ್ತನ್ನು ಬಾಯಲ್ಲಿಟ್ಕೋತಾನೆ. ಕಣ್ಣು ಮುಚ್ಚಿಕೊಂಡು ಆಸ್ವಾದಿಸುತ್ತಾನೆ. ಅಮ್ಮ, ಅನಾಮಿಕಾ, ನಿಜಕ್ಕೂ ಟೇಸ್ಟ್ ಏನಾದ್ರೂ ಇದೆಯಾ? ಆಮ್ಲೆಟ್ ಏನೋ ಬಾಯಲ್ಲಿ ಹಾಕೊಳ್ತಾನೆ, ಬೆಣ್ಣೆ ಹಾಕಿ ಕರ್ಗಿ ಹೋಗ್ತಾ ಇದೆ. ಒಳಗಡೆ ಅಮ್ಮ ಮಾಡಿದ ಸೀಗಡಿ ಮೀನಿನ ಚೂರು ಬಾಯಿಗೆ ತಗಲ್ತಾ ಇದ್ರೆ ಆ ಖಾರ ಮಸಾಲೆ, ಆಹಾ, ಆ ಖಾರ ಮಸಾಲೆ ಎಲ್ಲದಕ್ಕೂ ಮೆದುಳಿಗೆ ಹತ್ತುತ್ತಾ ಇದೆ. ಇದು ಸೂಪರ್ ಹಿಟ್ ಅಪ್ಪ. ನೋಡಿದ್ಯ ಸೊಸೆ, ನನ್ನ ಸೀಗಡಿಯ ಪವರು, ಅದು ನನ್ನ ಆಮ್ಲೆಟ್ ಪವರ್ ಕೂಡ ಅತ್ತೆ. ಇಬ್ರು ದೊಡ್ಡವರೇ. ನಾಳೆ ನಾವು ಗಾಡಿ ಇಡ್ತಾ ಇದೀವಿ. ಅತ್ತೆ ಸೊಸೆಯರ ಹಾಗೆ ಅಂದುಕೊಳ್ಳುತ್ತಾ ಇರುವಾಗ 2 ದಿನದ ನಂತರ ಸಾಯಂಕಾಲದ ವೇಳೆಯಲ್ಲಿ ಬಸ್ ಸ್ಟ್ಯಾಂಡ್ಗೆ ಹತ್ತಿರದಲ್ಲಿ ಒಂದು ಚಿಕ್ಕ ತಳ್ಳುಗಾಡಿ ಇರುತ್ತದೆ. ಮೇಲಕ್ಕೆ ದೊಡ್ಡ ಬ್ಯಾನರ್, ಶಾರದಾ ಅನಾಮಿಕರ ಸೀಗಡಿಯ ಆಮ್ಲೆಟ್ ಅಂತ. ಪ್ರಸಾದ್ ಕೌಂಟರ್ ಹತ್ರ ಕೂತಿರ್ತಾನೆ. ರಮೇಶ್ ಸರ್ವ್ ಮಾಡೋದಕ್ಕೆ ರೆಡಿಯಾಗಿರ್ತಾನೆ. ಗಾಡಿ ಮೇಲೆ 2 ಒಲೆಗಳು, ಒಂದರ ಮೇಲೆ ಶಾರದಾ ಸೀಗಡಿ ಫ್ರೈ ಮಾಡ್ತಾ ಇರ್ತಾಳೆ, ಇನ್ನೊಂದು ದೊಡ್ಡ ಒಲೆ ಮೇಲೆ ಅನಾಮಿಕಾ ಆಮ್ಲೆಟ್ ಹಾಕೋದಕ್ಕೆ ಸಿದ್ಧವಾಗಿರ್ತಾಳೆ. ಅಪ್ಪ, ಅರ್ಧ ಗಂಟೆ ಆಯ್ತು, ಒಬ್ಬ ಕಸ್ಟಮರ್ ಕೂಡ ಬಂದಿಲ್ಲ. ನನ್ಗೇನಕ್ಕೋ ಭಯವಾಗ್ತಾ ಇದೆಪ್ಪ. ಗಾಬರಿ ಆಗಬೇಡವೋ, ಹೊಸ ಬಂಡಿ ಅಲ್ವಾ, ಜನ ಅಭ್ಯಾಸ ಆಗೋದಕ್ಕೆ ಟೈಮ್ ಆಗುತ್ತೆ. ಏನು ಅಂದ್ರೆ, ಯಾರು ಬರ್ದೇ ಇದ್ರೆ ಈ ಸೀಗಡಿನ ನಾವೇ ತಿನ್ಬೇಕಾ? ನನ್ಗಂತೂ ಟೆನ್ಷನ್ ಆಗ್ತಾ ಇದೆ. ಅತ್ತೆ, ಧೈರ್ಯವಾಗಿರಿ. ಈ ಸೀಗಡಿ ವಾಸನೆ ಗಾಳಿನಲ್ಲಿ ಹೋಗ್ತಾ ಇದೆಯಲ್ಲ, ಖಚಿತವಾಗಿ ಜನ ಬಂದೇ ಬರ್ತಾರೆ. ಇಷ್ಟರಲ್ಲಿ ಒಂದಿಬ್ಬರು ಹುಡುಗರು ಗಾಡಿ ಹತ್ರಕ್ಕೆ ಬರ್ತಾರೆ. ಏನ್ರಿ, ನಿಮ್ಮ ಬ್ಯಾನರ್ ನೋಡಿದೀವಿ, ಸೀಗಡಿ ಆಮ್ಲೆಟ್ ಅಂತ ಹಾಕಿದೀರಾ? ಸೀಗಡಿ ಆಮ್ಲೆಟ್ ಏನೋ ಹೊಸದಾಗಿದೆ. ಸೀಗಡಿ ಮೊಟ್ಟೆ ಸೇರಿದ್ರೆ ವಾಸನೆ ಬರೋದಿಲ್ವಾ? ವಾಸನೆ ಬರಲ್ಲಪ್ಪ, ಈ ವಾಸನೆ ಚೆನ್ನಾಗಿರುತ್ತೆ. ನಮ್ಮ ಹೆಂಡತಿ ಮಾಡಿದ ಸ್ಪೆಷಲ್ ಗೋದಾವರಿ ಸೀಗಡಿ ಫ್ರೈ ನಮ್ಮ ಸೊಸೆ ಮಾಡುವ ಬಟರ್ ಆಮ್ಲೆಟ್ ಒಳಗಡೆ ಸ್ಟಫ್ ಮಾಡಿ ಕೊಡ್ತಾರೆ. ಒಂದ್ಸಲ ತಿಂದು ನೋಡಿ, ಹಿಡಿಸ್ತಾ ಇದ್ರೆ ದುಡ್ಡು ಕೊಡ್ಬೇಡಿ. ಓಕೆ ಅಂಕಲ್, ಒಂದು ಪ್ಲೇಟ್ ಕೊಡಿ, ಟೇಸ್ಟ್ ನೋಡಿ ಹೇಳ್ತೀವಿ. ಅತ್ತೆ, ಫಾಸ್ಟ್ ಆಗಿ 2 ಚಮಚ ರಾಯಲ್ ಫ್ರೈ ಈ ಕಡೆ ಕೊಡಿ. ಹಾಗೆ ಅಂದುಕೊಂಡು ಅನಾಮಿಕಾ ಬಹಳ ಸ್ಟೈಲ್ ಆಗಿ ಒಲೆ ಮೇಲೆ ಬೆಣ್ಣೆ ಹಾಕಿ ಮೊಟ್ಟೆಯನ್ನು ಹಾಕಿ ಮಧ್ಯದಲ್ಲಿ ಶಾರದ ಕೊಟ್ಟ ಸೀಗಡಿ ಫ್ರೈ ಹಾಕಿ ರೋಸ್ಟ್ ಮಾಡಿ ಕೊಡುತ್ತಾಳೆ. ಮೇಲೆ ಸ್ವಲ್ಪ ಕೊತ್ತಂಬರಿ, ಈರುಳ್ಳಿ ಚೆಲ್ಲಿ ಪ್ಲೇಟ್ ಅಲ್ಲಿ ಇಟ್ಟು ಕೊಡುತ್ತಾಳೆ. ತಗೊಳ್ಳಿ ಬ್ರದರ್, ಬಿಸಿ ಬಿಸಿ ಸೀಗಡಿ ಆಮ್ಲೆಟ್. ರೇ, ಏನೋ ಇದು, ಮೈಂಡ್ ಬ್ಲೋಯಿಂಗ್. ನಿಜಕ್ಕೂ ಸೀಗಡಿ ಮಸಾಲೆ, ವಾವ್. ಈ ಸಾಫ್ಟ್ ಆಮ್ಲೆಟ್ ಕಾಂಬಿನೇಷನ್ ಹುಚ್ಚೆಬ್ಬಿಸ್ತಿದೆ ಕಣೋ. ಆಂಟಿ, ನೀವು ಸೂಪರ್. ಅದಕ್ಕೆ ನಿಮ್ಮ ಆಮ್ಲೆಟ್ ಬೆಸ್ಟ್, ಎಕ್ಸಲೆಂಟ್. ಇನ್ನೂ 2 ಪ್ಲೇಟ್ ಹಾಕಿ ನನ್ಗೆ. ನೋಡಿದ್ರಾ, ನಮ್ಮ ಫಸ್ಟ್ ಕಸ್ಟಮರ್ ನಮ್ಗೆ ಪರ್ಮನೆಂಟ್ ಕಸ್ಟಮರ್ ಆಗೋದ್ರು. ಏನೋ ರಮೇಶ್, ಭಯವಾಗ್ತಾ ಇದೆಯಾ? ಇಲ್ಲಪ್ಪ, ನಮ್ಮ ಅತ್ತೆ ಸೊಸೆಯರ ಮ್ಯಾಜಿಕ್ ವರ್ಕೌಟ್ ಆಯ್ತು. ಹಾಗಿರುವಾಗ 1 ತಿಂಗಳ ನಂತರ ಅದೇ ಬಸ್ ಸ್ಟ್ಯಾಂಡ್ ಹತ್ತಿರ ಈಗ ಗಾಡಿ ಹತ್ರ ಜನ ಕ್ಯೂನಲ್ಲಿ ನಿಂತಿರ್ತಾರೆ. ಅತ್ತೆ ಸೊಸೆಯರ ಸೀಗಡಿ ಫ್ರೈ ಆಮ್ಲೆಟ್ ಸಿಟಿಯಲ್ಲಿ ಒಳ್ಳೆ ಹೆಸರು ಸಂಪಾದಿಸುತ್ತದೆ. ಫುಡ್ ಬ್ಲಾಗರ್ಸ್ ಕೂಡ ಬಂದು ಇಂಟರ್ವ್ಯೂ ತಗೋತಾ ಇರ್ತಾರೆ. ಅನಾಮಿಕಾ, ಇಲ್ಲಿ ನೋಡು, 2 ಪ್ಲೇಟಿಗೆ ಸೀಗಡಿ ಫ್ರೈನ ರೆಡಿ ಮಾಡಿ ಇಟ್ಟಿದ್ದೀನಿ. ಮತ್ತೆ ನಿನ್ನ ಆಮ್ಲೆಟ್ ರೆಡಿನಾ? ರೆಡಿ ಅತ್ತೆ. ನಿಮ್ಮ ಫ್ರೈಯ ಘಾಟಿಗೆ ಜನ ಫಿದಾ ಆಗಿ ಹೋಗಿದ್ದಾರೆ ಗೊತ್ತಾ. ನನ್ನ ಆಮ್ಲೆಟ್ಗಿಂತ ನಿಮ್ಮ ಸೀಗಡಿ ಫ್ರೈನೇ ಹೆಚ್ಚು ಡಿಮ್ಯಾಂಡ್ ಅಲ್ಲಿದೆ. ಅಯ್ಯೋ ಹುಚ್ಚಿ, ಫ್ರೈ ಒಂದೇ ಇದ್ರೆ ಯಾರು ಹೆಚ್ಚಾಗಿ ತಿನ್ನಲ್ಲ. ಆದ್ರೆ ನೀನು ಆಮ್ಲೆಟ್ ಮಡಚಿ ಆ ಬಟರ್ ಫ್ರೈ ಹಾಕಿ ಕೊಡ್ತಾ ಇದೀಯ ನೋಡು, ಆ ಟೆಕ್ನಿಕ್ ಇಂದಲೇ ಜನ ಕ್ಯೂ ಕಟ್ತಾ ಇದ್ದಾರೆ. ಹಳೆ ರುಚಿಗೆ ನಿನ್ನ ಹೊಸ ಆಲೋಚನೆ ಸೇರಿದರೆ ಅದಕ್ಕೆ ಅಮ್ಮ ಈ ವಿಜಯ. ಶಾರದಾ, ಅನಾಮಿಕಾ, ಈ ದಿನ ರಿಕಾರ್ಡ್ ಸೇಲ್ಸ್ ಅಮ್ಮ. ನೀವಿಬ್ಬರು ನಮ್ಮ ಮನೆಗೆ ಅಲ್ಲ, ಈ ಗಾಡಿ ಕೂಡ 2 ಕಣ್ಣಿನಂತವರು. ಹೌದಮ್ಮ, ನನ್ನ ಕೆಲಸ ಹೋದಾಗ ನನ್ನ ಜೀವನ ಆಗಿ ಹೋಯ್ತು ಅಂದ್ಕೊಂಡೆ. ಆದರೆ ನೀವಿಬ್ಬರು ಸೇರಿ ಕುಟುಂಬವನ್ನ ನಿಲ್ಲಿಸಿದ್ದೀರಾ. ಈ ದಿನ ಒಬ್ಬ ಸಾಫ್ಟ್ವೇರ್ ಉದ್ಯೋಗಿ ಸಂಪಾದಿಸುವುದಕ್ಕಿಂತ ಹೆಚ್ಚಾಗಿ ಸಂಪಾದಿಸ್ತಾ ಇದ್ದೀವಮ್ಮ. ಅದೆಲ್ಲ ಈ ಅನಾಮಿಕಳ ಛಲ ಕಣೋ. ನಾನೇನೋ ಹಳೆ ಪದ್ಧತಿ ಇಟ್ಕೊಂಡು ಸೊಸೆ ಜೊತೆ ದಿನವೂ ಜಗಳವಾಡ್ತಾ ಇದ್ದೆ. ಆದ್ರೆ ನನ್ನ ಸೊಸೆ ಯಾವತ್ತೂ ಎದುರು ಹೇಳಲಿಲ್ಲ. ಕಷ್ಟ ಬಂದರೆ ಮಗನ ಹಾಗೆ ಮುಂದೆ ನಿಂತಿದ್ಲು ಕಣೋ.
ನನ್ನ ಅಡಿಗೆಗೆ ಪ್ರಾಣ ಹಾಕಿದ್ದಾಳೆ. ಅನಾಮಿಕಳಂತ ಸೊಸೆ ಬರೋದು ನನ್ನ ಅದೃಷ್ಟ. ಅತ್ತೆ, ನೀವು ಹಾಗೆ ಅನ್ಬೇಡಿ ಅತ್ತೆ. ಅಡಿಗೆ ಮನೆಯಲ್ಲಿ ನೀವು ನನಗೆ ಅಮ್ಮನಂತವರು. ನೀವು ಕಲಿಸಿದ ಸಹನೆ, ನೀವು ಮಾಡುವ ಅಡಿಗೆಯ ರುಚಿ ನನ್ನನ್ನು ಈ ದಿನ ಈ ಸ್ಥಾಯಿಯಲ್ಲಿ ನಿಲ್ಸಿದೆ. ನಮ್ಮ ಬಂಧನ ಹೀಗೆ ಯಾವ ಕಾಲವೂ ಹೀಗೆ ಇರ್ಬೇಕತ್ತೆ. ಸರಿ ಸರಿ, ಈ ಸೆಂಟಿಮೆಂಟ್ ನ ನಿಲ್ಸಿ. ಅಲ್ಲಿ ಕಸ್ಟಮರ್ಸ್ ವೆಯ್ಟ್ ಮಾಡ್ತಾ ಇದ್ದಾರೆ. ಬೇಗ ಸೀಗಡಿ ಆಮ್ಲೆಟ್ ಹಾಕಿ. 1 ಸೀಗಡಿ ಆಮ್ಲೆಟ್ ಪಾರ್ಸಲ್, 2 ಪ್ಲೇಟು ಡೈನಿಂಗು. ಹಾಗೆ ಶಾರದ ನಗುತ್ತಾ ಸೀಗಡಿ ಮೀನನ್ನ ಬಾಂಡ್ಲಿಯಲ್ಲಿ ಹಾಕ್ತಾ ಇರ್ತಾಳೆ. ಅನಾಮಿಕಾ ಉತ್ಸಾಹದಿಂದ ಮೊಟ್ಟೆ ಹೊಡಿತಾ ಇರ್ತಾಳೆ. ಹಳೆ ರುಚಿ ಹೊಸ ಆಲೋಚನೆ ಸೇರಿ ಆ ರೋಡ್ ಮೇಲೆ ಘಮಘಮ ಹಂಚುತ್ತದೆ. ಕುಟುಂಬವೆಲ್ಲ ಸೇರಿ ಆನಂದದಿಂದ ತಮ್ಮ ವ್ಯಾಪಾರವನ್ನು ಮಾಡಿಕೊಳ್ಳುತ್ತಾ ಮುಂದಕ್ಕೆ ಸಾಗುತ್ತಾರೆ. ಇದು ಇಂದಿನ ಕಥೆ. ಮತ್ತೊಂದು ಆಸಕ್ತಿಕರ ಕಥೆ ಜೊತೆ ಮತ್ತೆ ಸೇರೋಣ. ಅಲ್ಲಿವರೆಗೂ ವಿರಾಮ. ನಮಸ್ತೆ.